ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಸಕ್ಕತ್ತಾಗಿರ್ತಕ್ಕಂಥ ಒಂದು ದಾಲ್ ಫ್ರೈ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ. ಅದು ಕೂಡ ಡಾಬಾ ಸ್ಟೈಲಲ್ಲಿ. ಅದಕ್ಕಾಗಿ ನೋಡಿ, ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನಾನು 1 ಅವರ್ ಮುಂಚೆ ಬೇಳೆನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ. ಈಗ ಕುಕ್ಕರ್ಗೆ ನಾನು ನೆನೆಸಿರ್ತಕ್ಕಂಥ ಬೇಳೆನ ಸೇರಿಸ್ಕೊಂಬಿಡೋಣ. ಹಾಗೆ ಇದಕ್ಕೆ 1:2 ರೇಷನಲ್ಲಿ ನೀರು ತೊಗೊಂಡಿದ್ದೀನಿ. ಆಮೇಲೆ ನಾವು ನೀರು ಬೇಕಂದರೆ ಜಾಸ್ತಿ ಮಾಡ್ಕೊಬೋದು. ಮುಂಚೆನೇ ಜಾಸ್ತಿ ಹಾಕ್ಕೋಬೇಡಿ, 1:2 ರೇಷನಲ್ಲಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೊಂಡು ಇದನ್ನು 2 ವಿಜಲ್ಲು ಬಡಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ನೋಡಿ, ಫುಲ್ಲಾಗಿ ಮ್ಯಾಶ್ ಮಾಡ್ಕೊಂಬಿಡಬೇಡಿ. ಸ್ವಲ್ಪ ಬೇಳೆ ಬೇಳೆ ಥರನೇ ಇರಬೇಕು, ಆವಾಗಲೇ ಇದು ಟೇಸ್ಟಿಯಾಗಿ ಅನಿಸೋದು. ನೋಡಿ, ಸೌಟಿಂದನೇ ನಾನು ಇದನ್ನು ಹಾಗೆ ಲೈಟಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಬಿಸಿ ಇರುವಾಗ ಮಾಡಿದ್ರೆ ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ಇಷ್ಟಾದರೆ ಸಾಕು. ನೆಕ್ಸ್ಟ್ ಪ್ರೊಸೆಸ್ ನೋಡೋಣ. ಅದಕ್ಕಾಗಿ ನೋಡಿ, ನಾನು ಏನೆಲ್ಲ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತ. ಈಗ ಬೆಳ್ಳುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದು, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಹಾಗೆ ಟೊಮೊಟೊ, ಮತ್ತು ಇದು ಬಂದು ಮೆಂತ್ಯ ಸೊಪ್ಪಿನ ದಾಲ್ ಫ್ರೈ ಮಾಡ್ತಾ ಇರೋದು, ಹಾಗಾಗಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ನೋಡಿ, ಎಣ್ಣೆ ಹಾಕ್ಬಿಟ್ಟು ಅದು ಕಾದಾದ ನಂತರ ಇದಕ್ಕೆ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಅದು ಸ್ವಲ್ಪ ಹೊಂಬಣ್ಣ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನಂತರ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಹಾಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ, ನಂತರ ಒಗ್ಗರಣೆ ಮೆಣಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಏನು ಬೇಕಾದರೂ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಲ್ವ, ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಏಕೆಂದರೆ ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ. ನೋಡಿ, ಈರುಳ್ಳಿ ಇಷ್ಟ ಆದರೆ ಸಾಕು. ಈಗ ಒಂದು 1/4 ಸ್ಪೂನಷ್ಟು ಹಿಂಗನ್ನು ಸಹ ಸೇರಿಸ್ಕೊಂಡು ಇದನ್ನು ಒಮ್ಮೆ ಹಾಗೆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಂತರ ನೋಡಿ, ಕಟ್ ಮಾಡಿರ್ತಕ್ಕಂಥ ಟೊಮೊಟೊನೂ ಸಹ ಸೇರಿಸ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನಾವು ತಿನ್ನೋ ಫುಡ್ಡು ಯಾವಾಗಲೂ ಕಲರ್ಫುಲ್ಲಾಗಿರಬೇಕು. ಹಾಗೆ ಊಟದಲ್ಲಿ ವಾರದಲ್ಲಿ ಒಂದು 3 ದಿನನಾದರೂ ಸೊಪ್ಪನ್ನು ಬಳಸೋದು ಮರಿಬೇಡಿ. ಈ ಹದದಲ್ಲಿ ನಾನು ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ. ನೀವು ಸಹ ಈ ಟೈಮಲ್ಲೇ ಹಾಕ್ಕೊಳ್ಳಿ. ಅದ್ರ ಫ್ಲೇವರು ಮತ್ತು ಟೇಸ್ಟು ಎಲ್ಲನೂ ಬೇರೆ ಬೇರೆಯಾಗೇ ಇರುತ್ತೆ. ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ ಸೇಮ್ ಇರ್ಬೋದು, ಬಟ್ ಹಾಕ್ತಕ್ಕಂಥ ಟೈಮ್ ಇರುತ್ತಲ್ವ, ಅದು ಈ ಒಂದು ದಾಲ್ಗೆ ಎಕ್ಸ್ಟ್ರಾ ಫ್ಲೇವರು ಮತ್ತು ಟೇಸ್ಟು ಬೇರೆ ಥರನೇ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೆನಪಿರಲಿ, ನಾವು ಹಸಿಮೆಣ್ಸಿನ್ಕಾಯನ್ನು ಸಹ ಯೂಸ್ ಮಾಡಿದ್ದೀವಿ. ಹಾಗಾಗಿ ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿ ಅಂದರೆ ಅಚ್ಚ ಖಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ. ನಂತರ ನೋಡಿ, 1 ಬೌಲಷ್ಟು ನಾನಿಲ್ಲಿ ಹೆಚ್ಚಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಇದು ಬಾಡಿಸ್ಕೊಂಡಾದ್ಮೇಲೆ ನಾವು ಮುಂಚೆನೇ ಬೇಯಿಸಿಟ್ಕೊಂಡಿದ್ವಲ್ಲ ದಾಲು, ಅದನ್ನೇ ಈಗ ಇದಕ್ಕೆ ಸೇರಿಸ್ಕೊಂಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ದಾಲು ಮತ್ತು ನಾವು ಹಾಕಿರ್ತಕ್ಕಂಥ ಮಸಾಲೆ ಏನಿದೆ ಅಲ್ಲ, ಆ ಸೊಪ್ಪು ಹಾಗೆ ಈ ಮಸಾಲೆ ಎಲ್ಲ ದಾಲ್ ಜೊತೆಗೆ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಈ ಕುದಿಯೋ ಟೈಮಲ್ಲಿ ನಾವು ಹುಣಸೆ ಹಣ್ಣಿನ ರಸನೂ ಸಹ ಸೇರಿಸ್ಕೋಬೇಕು. ನಂತರ ನೋಡಿ, ನೀರನ್ನು ಹಾಕ್ಕೋತಾ ಇದ್ದೀನಿ. ನೀವು ಹುಣಸೆ ಹಣ್ಣಿನ ರಸ ಬೇಡ ಅಂತಂದರೆ ಇಲ್ಲಿ ನಿಂಬೆ ರಸನೂ ಸಹ ಸೇರಿಸ್ಕೊಬೋದು. ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ನಾನು 2 ಥರನೂ ಮಾಡಿದ್ದೆ, ಬಟ್ ನನಗೆ ಹುಣಸೆ ಹಣ್ಣಿಂದು ದಾಲು ತುಂಬಾ ರುಚಿಯಾಗಿ ಅನ್ನಿಸ್ತು. ಹಾಗಾಗಿ ಈ ರೀತಿ ಟ್ರೈ ಮಾಡಿದ್ದೆ. ನೋಡಿ, ಇದನ್ನು ನೀವು ಅನ್ನಕ್ಕೆ, ಚಪಾತಿಗೆ ಯಾವುದ್ರ ಜೊತೆಗಾದ್ರೂ ಸರ್ವ್ ಮಾಡ್ಕೊಬೋದು. ನಾನಿಲ್ಲಿ ಚಪಾತಿಗೋಸ್ಕರ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.